ರವಿಕುಮಾರ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ ಬಜೆಟ್ ಮಂಡನೆ ಮಾಡಿದ್ರು 17ನೇ ಬಾರಿ. ಸರ್, ಯಾವ ತರ ತಾವು ಕೂಡ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಹೇಳಿ ಈ ಬಜೆಟ್ ಬಗ್ಗೆ? ಸರ್, ಇವತ್ತು ಬಜೆಟ್ ಬಗ್ಗೆ ನೀವು ಹೊರಗಡೆ ಬನ್ನಿ, ವಿಧಾನಸೌಧಕ್ಕೂ ಬನ್ನಿ, ಒಂದ್ಸರಿ ನೋಡಿ. ಈ ಬಜೆಟ್ ಬಗ್ಗೆ ಯಾರಲ್ಲೂ ಕೂಡ ಒಂದು ಕುತೂಹಲ, ಒಂದು ನಿರೀಕ್ಷೆ ಅನ್ನೋದು ಯಾರ ಹತ್ರನೂ ಉಳಿದಿಲ್ಲ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಆ ರೀತಿಯ ಒಂದು ನೀರಸವಾಗಿರುವಂತ ಬಜೆಟ್ ಇದಾಗಿದೆ. ಉದಾಹರಣೆಗೆ ಬೆಂಗಳೂರಿಗೆ ಏನ್ ಕೊಟ್ರು ಅಂತ ಬೆಂಗಳೂರಿನವ್ರು ಕೇಳಿದ್ರೆ ಹೇಳಕ್ ಏನೂ ಇಲ್ಲ. ನೀವು ಬಜೆಟ್ ಪುಸ್ತಕ ತೆಗೆದು ನೋಡಿ ಬೇಕಾದ್ರೆ. ಅದೇ 1550 ಕೋಟಿ ಕಳಸರಿ ಏನ್ ಹೇಳಿದ್ರು ಅದನ್ನೇ ಹೇಳಿದಾರೆ ಈ ಸರಿನೂ ಕೂಡ. ಆಮೇಲೆ ನೀರಾವರಿಗೆ, ನಮ್ಮ ರಾಜ್ಯ ಕೃಷಿ ರಾಜ್ಯ, ಕೈಗಾರಿಕೆ ರಾಜ್ಯ ಅಲ್ಲ. ಕೃಷಿಕರಿಗೆ ಏನ್ ಕೊಟ್ಟಿದ್ದಾರೆ? ಏನು ಕೊಟ್ಟಿಲ್ಲ. ನೀರಾವರಿಗೆ ಒಂದು ಪೈಸಾ ದುಡ್ಡು ಕೊಟ್ಟಿಲ್ಲ. ಸಾಲ ಮಾಡಿದ್ದಾರೆ ನೋಡಿ ಈ ಸರ್ಕಾರ. ಒಂಥರ ಸಾಲದ ಬಜೆಟ್ ಅಂತೀರಿ. ಇದು ಒಟ್ಟು ಓವರ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ ಸಾಲದ ರಾಮಯ್ಯ, ಸಾಲದ ಬಜೆಟ್. ಎಷ್ಟಾಯ್ತು ಅಂತ ಹೇಳಿದ್ರೆ ಈಗ 8,24,000 ಕೋಟಿ, ಸರಿಸುಮಾರು 8,24,000 ಕೋಟಿ. ಪ್ರತಿ ಕನ್ನಡಿಗರ ಮೇಲೆ 1 ಲಕ್ಷ. ಸಿದ್ದರಾಮಯ್ಯ ಅವರೇ ಮಾಡಿರ್ತಕ್ಕಂತ ಸಾಲ ಅಂದ್ರೆ 3 ವರ್ಷ ಸುಮಾರು 3,24,25,000 ಕೋಟಿ ಇದೆ. ಬರೇ ಬಡ್ಡಿ ಕಟ್ಟೋದಕ್ಕೆ ಪ್ರತಿ ವರ್ಷ 45,000 ಕೋಟಿ ಬೇಕು. 45 ಕೋಟಿ. ನಿಮಗೆ ಈ ಬಡ್ಡಿ ಜೊತೆಗೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸ್ಯಾಲ್ರಿ, ಪಿಂಚಣಿ, ಆಮೇಲೆ ಗ್ಯಾರಂಟಿ, ಆಮೇಲೆ ಈ ಸಬ್ಸಿಡಿ, ಇದೆಲ್ಲ ಸೇರಿದ್ರೆ 3,25,000 ಕೋಟಿ ಬರೀ ಕಮಿಟೆಡ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಬದ್ಧತಾ ವೆಚ್ಚ, ಅಭಿವೃದ್ಧಿ ಬಿಟ್ಬಿಡಿ. ರೋಡಿಗೆ ಒಂದು ಪುಟ್ಟಿ, ಗುಂಡಿ ಬಿದ್ದ ರಸ್ತೆಗೆ ಒಂದು ಪುಟ್ಟಿ ಮಣ್ಣು ಹಾಕೋದನ್ನ ಕೈ ಬಿಟ್ಬಿಟ್ಟು ಹೇಳೋದಾದ್ರೆ 3,25,000 ಕೋಟಿ ಬರೀ ಕಮಿಟೆಡ್ ಎಕ್ಸ್ಪೆಂಡಿಚರ್ ಬೇಕು. ಇನ್ನು ಅಭಿವೃದ್ಧಿ ಎಲ್ಲಿದೆ? ಇವ್ರದ್ದು ಬಜೆಟ್ ಬಂದ್ಬಿಟ್ಟು 4,48,000 ಕೋಟಿ. ಹೌದು. ಎಲ್ಲಿದೆ ಅಭಿವೃದ್ಧಿ? ಎಲ್ಲಿದೆ ಅಭಿವೃದ್ಧಿ ಅಂತಕ್ಕಂಥದ್ದು? ಹಗಲುಗನಸು. ನಾವು ಮುಖ್ಯಮಂತ್ರಿಗಳು ಅವ್ರ ಎಕನಾಮಿಕ್ಸ್ ಅನ್ನೋದನ್ನ ನಾನು ಅಲ್ಲಗಳಿಯಲ್ಲ. ಆದ್ರೆ ಬರೇ ನಾನು ಏನೋ ಒಂದು ಮಾತು ಕೊಟ್ಬಿಟ್ಟಿದ್ದೆ, ಅದನ್ನ ನಾನು ಮುಂದುವರಿಸ್ತೀನಿ ಅನ್ನೋವಂಥದ್ದು ಇಡೀ ರಾಜ್ಯಕ್ಕೆ ಒಂದ್ ರೀತಿ ಭ್ರಮನಿರಸನ ಆಗ್ಬಿಟ್ಟಿದೆ. ಇದೊಂದ್ ರೀತಿ ಈ ಸರ್ಕಾರ ಹೇಳ, ನಾನು ಇನ್ನೊಂದು ಮಾತು ಹೇಳಿ ಸರ್, ಒಂದ್ ರೀತಿ ಈ ಮದ್ಯಪಾನಿಗಳ ಆಶ್ರಯಿಸಿ ಇರ್ತಕ್ಕಂತ ಸರ್ಕಾರ ಇದು. ಮದ್ಯಪಾನಿಗಳನ್ನ ಆಶ್ರಯಿಸಿರುವಂತ ಸರ್ಕಾರ ಮತ್ತು ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡುವಂತ ಸರ್ಕಾರ ಇದು. ಇನ್ ಬೇರೆ ಅಭಿವೃದ್ಧಿ ಅನ್ನೋದು ಮರೆತು ಬಿಡಿ. DCM DK ಶಿವಕುಮಾರ್ ಅವರು ಹೇಳಿದ್ರು ಏನು ನಿರೀಕ್ಷೆ ಇಟ್ಕೊಳ್ಬೇಡಿ ಅಂತ ಹೇಳಿ. ನೀವು ಬನ್ನಿ, ವಿಧಾನಸೌಧಕ್ಕೆ ಬನ್ನಿ. ಕಾಂಗ್ರೆಸ್, ನಮ್ ಬಿಜೆಪಿ JDS MLAಗಳನ್ನ ಬಿಟ್ಬಿಡಿ, ಕಾಂಗ್ರೆಸ್ MLAಗಳನ್ನ ಕೇಳ್ರಿ ಹೆಂಗಿದೆ ಬಜೆಟ್, ಎಷ್ಟ್ ಜನ ಕುತ್ಕೊಂಡಿದಾರೆ ನೋಡಿ ವಿಧಾನಸೌಧದಲ್ಲಿ. ಬೋಗಸ್. ಇದೊಂದು ಬ್ರದರ್ಸ್ ಬಜೆಟ್ ಅಲ್ಪಸಂಖ್ಯಾತರಿಗೆ. ಇದನ್ನು ಅಲ್ಪಸಂಖ್ಯಾತರಿಗೆ ಸಮರ್ಪಣೆ ಮಾಡಿರೋ ಬಜೆಟ್ ನೋಡಿ. ಅತ್ಯಂತ ನೀರಸವಾಗಿರೋ ಬಜೆಟ್. ಕುತೂಹಲವನ್ನ ಶೂನ್ಯ ಮಾಡಿದ, ಅಭಿವೃದ್ಧಿಯನ್ನ ಶೂನ್ಯ ಮಾಡಿದ, ನಿರೀಕ್ಷೆಗಳನ್ನ ಮಣ್ಣು ಪಾಲು ಮಾಡಿದ ಅಭಿವೃದ್ಧಿ ವಿರೋಧಿ ಸರ್ಕಾರದ ಒಂದು ಪೆಡಂಭೂತ ಇದು. ದಿ ವೇಸ್ಟ್ ಬಜೆಟ್. ವೇಸ್ಟ್ ಅಂತ ಹೇಳಕ್ ಹೋಗಲ್ಲ, ಐ ವಿಲ್ ಟೇಕ್ ಬ್ಯಾಕ್. ಓಕೆ ರವಿಕುಮಾರ್ ಸರ್, ಓಕೆ, ಥ್ಯಾಂಕ್ ಯು ವಿಶ್ವಾನಿಧಿಗೆ ಮಾತಾಡೋದಕ್ಕೆ. ಥ್ಯಾಂಕ್ ಯು.